ಐಟಿ ಲೋಕದಲ್ಲಿ ಈಗ ಒರೇಕಲ್ ಕಂಪನಿಯ ಮಹಾ ಲೇ ಆಫ್ ಭಾರಿ ಸಂಚಲನ ಮೂಡಿಸ್ತಾ ಇದೆ. ಜಾಗತಿಕವಾಗಿ ಬರೋಬ್ಬರಿ 30,000 ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದುಹಾಕಿರುವ ಈ ಸಾಫ್ಟ್ವೇರ್ ದೈತ್ಯ ಸಂಸ್ಥೆ ಭಾರತ ಒಂದರಲ್ಲೇ 12,000 ಮಂದಿಗೆ ಶಾಕ್ ಅನ್ನು ನೀಡಿದೆ. ಯಾವುದೇ ಮುನ್ಸೂಚನೆ ಇಲ್ಲದೆ ರಾತ್ರೋರಾತ್ರಿ ಇಮೇಲ್ ಮೂಲಕ ನೋಟಿಸ್ ಕಳುಹಿಸಿ ಉದ್ಯೋಗ ಕಿತ್ತುಕೊಂಡಿರುವುದು ಈಗ ಉದ್ಯೋಗಿಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅತ್ಯಂತ ಡೀಟೇಲ್ಸ್ ಭರಿತ ರಿಪೋರ್ಟ್ ಇಲ್ಲಿದೆ. ವಿಶ್ವದ ಪ್ರಮುಖ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಒಂದಾಗಿರುವ ಒರಾಕಲ್ ತನ್ನ ಉದ್ಯೋಗಿಗಳ ಸಂಖ್ಯೆಗೆ ಭರ್ಜರಿಯಾಗಿ ಕತ್ತರಿ ಹಾಕಿದೆ. ಭಾರತದಲ್ಲಿ ಒಟ್ಟು 30,000 ಉದ್ಯೋಗಿಗಳನ್ನ ಹೊಂದಿದ್ದ ಈ ಕಂಪನಿ ಈಗ 40% ಅಂದ್ರೆ 12,000 ಮಂದಿಯನ್ನ ಮನೆಗೆ ಕಳಿಸಿದೆ. ಈ ಬಗ್ಗೆ ಕಂಪನಿಯಿಂದ ಯಾವುದೇ ಅಧಿಕೃತ ಹೇಳಿಕೆಗಳು ಬಂದಿಲ್ಲದಿದ್ರೂ ರೆಡ್ಡಿಟ್ ಮತ್ತು ಟೀಮ್ ಬ್ಲೈಂಡ್ ನಂತಹ ವೇದಿಕೆಗಳಲ್ಲಿ ಸಂತ್ರಸ್ತ ಉದ್ಯೋಗಿಗಳು ತಮ್ಮ ಕಣ್ಣೀರ ಕಥೆಯನ್ನ ಹಂಚಿಕೊಂಡಿದ್ದಾರೆ. ಮಾರ್ಚ್ 31ರಿಂದಲೇ ಈ ಲೇ ಆಫ್ ಪ್ರಕ್ರಿಯೆ ಶುರುವಾಗಿದ್ದು ಐಟಿ ವಲಯದಲ್ಲಿ ಈಗ ನಡುಕ ಶುರುವಾಗಿದೆ. ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದುಹಾಕುವಾಗ ಕನಿಷ್ಠ ಸೌಜನ್ಯವನ್ನು ತೋರದ ಒರಾಕಲ್ ನಡೆಗೆ ತೀವ್ರವಾಗಿ ವಿರೋಧ ವ್ಯಕ್ತವಾಗಿದೆ. ಫೋನ್ ಕರೆ ಅಥವಾ HR ಮೀಟಿಂಗ್ ಮಾಡುವ ಬದಲು ಕೇವಲ ಒಂದು ಇಮೇಲ್ ಮೂಲಕ ಲೇ ಆಫ್ ನೋಟಿಸ್ ರವಾನೆ ಮಾಡಲಾಗಿದೆ. 26 ವರ್ಷಗಳ ಕಾಲದವರೆಗೆ ಕಂಪನಿಗೆ ದುಡಿದ ಹಿರಿಯ ಉದ್ಯೋಗಿಗಳಿಗೂ ಕರುಣೆ ತೋರದೆ ಬೆಳಗ್ಗೆ 6 ಗಂಟೆಗೆ ಇಮೇಲ್ ಕಳಿಸಿ ಗೇಟ್ ಪಾಸ್ ನೀಡಲಾಗಿದೆ. ಕ್ಯಾನ್ಸರ್ನಿಂದ ಬಳಲುತ್ತಿರುವ ನಿವೃತ್ತಿಗೆ ಇನ್ನು 2 ವರ್ಷ ಬಾಕಿ ಇದ್ದ ಉದ್ಯೋಗಿಗಳನ್ನು ಕೆಲಸದಿಂದ ವಜಾ ಮಾಡಿರೋದು ಕಂಪನಿಯ ಕ್ರೂರತೆಗೆ ಸಾಕ್ಷಿಯಾಗಿದೆ. ಲೇ ಆಫ್ ಆದ ತಕ್ಷಣವೇ ಉದ್ಯೋಗಿಗಳಿಗೆ ನೀಡಲಾಗಿದ್ದ ಸ್ಲ್ಯಾಕ್, VPN ಮತ್ತು ಕಂಪನಿ ಇಮೇಲ್ ಸೌಲಭ್ಯಗಳನ್ನ ಕಡಿತಗೊಳಿಸಲಾಗಿದೆ. ಇದರಿಂದ ಉದ್ಯೋಗಿಗಳು ತಕ್ಷಣವೇ ರಿಲೀವ್ ಆದಂತಾಗಿದ್ದು ಅವರ ಭವಿಷ್ಯ ಈಗ ಅಂಧಕಾರದಲ್ಲಿ ಇದೆ. ಒರಾಕಲ್ ಇಂಡಿಯಾ ಡೆವಲಪ್ಮೆಂಟ್ ಸೆಂಟರ್ಗಳಲ್ಲಿ ಹೆಚ್ಚಿನ ಉದ್ಯೋಗ ಕಡಿತವಾಗಿದ್ದು ಇಂಟರ್ನಲ್ ಟೀಮ್ಗಳ ಮೇಲೆ ದೊಡ್ಡ ಪೆಟ್ಟು ಬಿದ್ದಂತಾಗಿದೆ. ಕೆಲಸ ಕಳೆದುಕೊಂಡವರಿಗೆ ಪರಿಹಾರವಾಗಿ N+2 ಸೂತ್ರದ ಅಡಿಯಲ್ಲಿ ಅಂದ್ರೆ ಕೆಲಸ ಮಾಡಿದ ವರ್ಷಗಳು ಮತ್ತು ಹೆಚ್ಚುವರಿ 2 ತಿಂಗಳ ವೇತನ ಕೊಟ್ಟು ಕೈ ತೊಳೆದುಕೊಳ್ಳೋದಕ್ಕೆ ಕಂಪನಿ ಮುಂದಾಗಿದೆ ಎನ್ನಲಾಗ್ತಿದೆ. ಐಟಿ ಕ್ಷೇತ್ರದಲ್ಲಿ ಪದೇ ಪದೇ ಸಂಭವಿಸುತ್ತಿರುವ ಈ ಲೇ ಆಫ್ಗಳು ಸಾವಿರಾರು ಕುಟುಂಬಗಳನ್ನ ಬೀದಿಗೆ ತಳ್ಳುತ್ತಿವೆ. ಮಾನವೀಯತೆ ಮರೆತು ವರ್ತಿಸುತ್ತಿರುವ ಕಾರ್ಪೊರೇಟರ್ ಕಂಪನಿಗಳ ವಿರುದ್ಧ ಉದ್ಯೋಗಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಒರಾಕಲ್ನ ಈ ದಿಢೀರ್ ನಿರ್ಧಾರದಿಂದಾಗಿ ಭಾರತೀಯ ಐಟಿ ಉದ್ಯೋಗಿಗಳಲ್ಲಿ ಅಭದ್ರತೆ ಕಾಡ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ಯಾವ ಕಂಪನಿಗಳು ಈ ರೀತಿಯ ಹಾದಿ ಹಿಡಿಯತ್ತೆ ಅನ್ನೋ ಆತಂಕ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.